ಹೆಚ್ಚುತ್ತಿದೆ ಜಿರಳೆ ಬೆಂಬಲಿಗರನ್ನು ಅನ್ಫಾಲೋ ಮಾಡುವ ಟ್ರೆಂಡ್. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಅಥವಾ ಸಿಜೆಪಿ ಪ್ರತಿಭಟನೆಯನ್ನು ಬೆಂಬಲಿಸುವವರನ್ನು ಅನ್ಫಾಲೋ ಮಾಡುವ ಹೊಸತೊಂದು ಟ್ರೆಂಡ್ ಶುರುವಾಗಿದೆ. ನೀವು ಕಾಕ್ರೋಚ್ ಪಾರ್ಟಿಯ ಬೆಂಬಲಿಗರೇ, ನೀವು ದೆಹಲಿಯಲ್ಲಿ ನಡೆಯುತ್ತಾ ಇರುವ ದಂಗೆಯನ್ನು ಬೆಂಬಲಿಸ್ತಾ ಇದ್ದೀರಾ? ಹಾಗಾದ್ರೆ ನಾನು ನಿಮ್ಮನ್ನು ಫಾಲೋ ಮಾಡೋದಿಲ್ಲ, ನೀವು ನನ್ನನ್ನು ಫಾಲೋ ಮಾಡಬೇಡಿ, ನನ್ನ ಫಾಲೋವರ್ಸ್ ಲಿಸ್ಟ್ನಿಂದ ಬಿಟ್ಟು ಹೋಗಿ, ಹೀಗೆಂದು ಲಕ್ಷಾಂತರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಬಳಕೆದಾರರು ಪೋಸ್ಟರ್ ಜೊತೆಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಜಿರಳೆ ಪಕ್ಷದ ಬೆಂಬಲಿಗರನ್ನು ಅನ್ಫಾಲೋ ಮಾಡುವ ಈ ಟ್ರೆಂಡ್ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ಇದು ಅವರ ಮೇಲಿನ ವೈಯಕ್ತಿಕ ದ್ವೇಷವಲ್ಲ, ಬದಲಿಗೆ ವಿದ್ಯಾರ್ಥಿ ಹೋರಾಟದ ನೆಪದಲ್ಲಿ ದೇಶ ವಿರೋಧಿಗಳು ನಮ್ಮ ಫಾಲೋವರ್ಸ್ ಲಿಸ್ಟ್ನಲ್ಲಿ ಇರಬಾರದು ಎನ್ನುವ ಕಳಕಳಿ ಅಷ್ಟೇ ಎನ್ನುವುದು ಬಹುತೇಕ ಬಳಕೆದಾರರ ಅಭಿಪ್ರಾಯ. ಹೋರಾಟದ ಹೆಸರಿನಲ್ಲಿ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಲಾಗ್ತಾ ಇದೆ, ಹಿಂದೂ ದೇವರುಗಳ ನಿಂದನೆ ಮಾಡಲಾಗ್ತಾ ಇದೆ, ಖಾಸಗಿ ಅಂಗಾಂಗಗಳ ಪ್ರದರ್ಶನವೂ ಸೇರಿದಂತೆ ಅಸಹ್ಯವಾಗಿ ವರ್ತಿಸಲಾಗುತ್ತಿದೆ, ಕೊಲೆ ಬೆದರಿಕೆ ಹಾಕಲಾಗುತ್ತಿದೆ, ಸಂಸತ್ ಭವನವನ್ನು ಸುಟ್ಟು ಹಾಕುವ ಬೆದರಿಕೆಯನ್ನು ಒಡ್ಡಲಾಗ್ತಾ ಇದೆ. ಅಂತಹ ಹೋರಾಟಗಾರರು ಭಯೋತ್ಪಾದಕರೇ ಹೊರತು ವಿದ್ಯಾರ್ಥಿಗಳಾಗಲು ಸಾಧ್ಯವೇ ಇಲ್ಲ. ಅಂಥವರು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಥವಾ ನಾವು ಅವರನ್ನು ಫಾಲೋ ಮಾಡ್ತಿದ್ದೇವೆ ಎನ್ನುವುದೇ ಒಂದು ಅವಮಾನಕರ ಸಂಗತಿ. ಆದ್ದರಿಂದ ಅವರನ್ನು ದೂರ ಇಡುವ ಕೆಲಸ ಮಾಡ್ತಾ ಇದ್ದೇವೆ ಎನ್ನುವುದು ಟ್ರೆಂಡ್ನಲ್ಲಿ ಪಾಲ್ಗೊಂಡವರು ಹೇಳುವ ಮಾತು.